ದೆಹಲಿ ಚಲೋ ಅಂತ ಏನು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆ ಪ್ರತಿಭಟನೆಯಲ್ಲಿ ಹರಿಯಾಣ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ರೈತರ ಮೇಲೆ ಅಶ್ರುವಾಯುವನ್ನ ಪ್ರಯೋಗ ಮಾಡಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದ್ದು ಪೊಲೀಸರ ದೌರ್ಜನ್ಯದ ವೇಳೆ ಗಂಭೀರವಾಗಿ ರೈತರು ಗಾಯಗೊಳ್ತಾ ಇದ್ದಾರೆ. ಈ ರೀತಿ ಒಬ್ಬರನ್ನ ರಾಹುಲ್ ಗಾಂಧಿ ಅವರು ಮಾತನಾಡಿಸಿದ್ದಾರೆ. ಫೋನ್ ಕರೆ ಮೂಲಕ ಮಾತನಾಡಿ ಹೆದರೋ ಅವಶ್ಯಕತೆ ಇಲ್ಲ, ನಿಮ್ಮೊಟ್ಟಿಗೆ ನಾವಿದ್ದೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಷ್ಟೇ ಅಲ್ಲದೆ ನೀವು ಮಾಡಿದಂತಹ ಕೆಲಸ ಅಥವಾ ನೀವು ತೋರಿಸಿದಂತಹ ಧೈರ್ಯಕ್ಕೆ ಶಭಾಷ್ ಅಂತ ಶುಭಾಶಯಗಳನ್ನ ಕೂಡ ಕೋರಿದ್ದಾರೆ. ಹಾಗಾದ್ರೆ ರೈತರು ಮತ್ತು ರಾಹುಲ್ ಗಾಂಧಿ ಅವರ ಮಧ್ಯಕಿನ ಆ ಸಂಭಾಷಣೆ ಯಾವ ರೀತಿ ಇತ್ತು ಮತ್ತು ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ. ದೆಹಲಿ ಚಲೋ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಗಾಯಗೊಂಡ ರೈತ ಗುರ್ಮೀತ್ ಸಿಂಗ್ ಅವರೊಂದಿಗೆ ಮಾತನಾಡಿದ್ದಾರೆ ಮತ್ತು ದೇಶದ ರೈತರ ಬಗ್ಗೆ ಮೋದಿ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನ ಟೀಕಿಸಿದ್ದಾರೆ. ಮಂಗಳವಾರ ರಾತ್ರಿ ದೂರವಾಣಿ ಸಂಭಾಷಣೆ ನಡೆದಿದ್ದು ರೈತರು ಮತ್ತು ಹರಿಯಾಣ ಪೊಲೀಸರ ನಡುವಿನ ಘರ್ಷಣೆಯ ನಂತರ ರಾಜ್ಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಪಂಜಾಬ್ ಕಾಂಗ್ರೆಸ್ ಮುಖ್ಯಸ್ಥ ಅಮರಿಂದರ್ ರಾಣಾ ವಾರಿಂಗ್ ಅವರು ಸುಗಮಗೊಳಿಸಿದ್ದಾರೆ. ರೈತರ ಆಂದೋಲನದ ವೇಳೆ ಪೊಲೀಸ್ ದೌರ್ಜನ್ಯದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮಾಜಿ ಸೈನಿಕ ಗುರ್ಮೀತ್ ಸಿಂಗ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದೇನೆ ಎಂದು ಗಾಂಧಿ ಉಲ್ಲೇಖಿಸಿದ್ದಾರೆ. ಅವರು ಯುವಕ ಮತ್ತು ರೈತ ಅವರನ್ನ ಹೊಗಳುವ ಬದಲು ದೇಶದ ರಕ್ಷಕ ಮತ್ತು ಆಹಾರ ಪೂರೈಕೆದಾರರ ಬಗ್ಗೆ ಮೋದಿ ಸರ್ಕಾರದ ಈ ಸರ್ವಾಧಿಕಾರಿ ಧೋರಣೆಯು ಪ್ರಜಾಪ್ರಭುತ್ವವನ್ನ ನಾಚಿಕೆಗೇಡು ಮಾಡುತ್ತಿದೆ ಎಂದು ಗಾಂಧಿ ಹೇಳಿದ್ದಾರೆ. ಅವರು ಸಿಂಗ್ ಅವರ ಆರೋಗ್ಯವನ್ನ ವಿಚಾರಿಸಿದರು ಮತ್ತು ಅವರ ಹಕ್ಕುಗಳಿಗೆ ಒತ್ತಾಯಿಸಿ ಶಾಂತಿಯುತ ಚಳುವಳಿಗೆ ಬೆಂಬಲ ವ್ಯಕ್ತಪಡಿಸಿದರು. ದೇಶದ ರಕ್ಷಕ ಮತ್ತು ಆಹಾರ ಪೂರೈಕೆದಾರರ ಕಡೆಗೆ ಮೋದಿ ಸರ್ಕಾರದ ಧೋರಣೆಯನ್ನ ಖಂಡಿಸಿದ ಗಾಂಧಿ ಇದು ಪ್ರಜಾಪ್ರಭುತ್ವವನ್ನ ನಾಚಿಕೆಗೇಡು ಮಾಡುತ್ತದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಯುವಕ ಮತ್ತು ರೈತರ ಸ್ಥಿತಿಯನ್ನ ಎತ್ತಿ ತೋರಿಸಿದ್ದಾರೆ. ರಾಷ್ಟ್ರ ರಾಜಧಾನಿಗೆ ನಮ್ಮ ಪ್ರತಿಭಟನಾ ಮೆರವಣಿಗೆಯ ಸಂದರ್ಭದಲ್ಲಿ ಹಿಂದಿನ ಬ್ಯಾರಿಕೇಡ್ಗಳನ್ನ ಮುರಿಯಲು ಪ್ರಯತ್ನಿಸುತ್ತಿರುವಾಗ ಅಶ್ರುವಾಯು ಮತ್ತು ನೀರಿನ ಫಿರಂಗಿಗಳನ್ನ ಎದುರಿಸುತ್ತಿರುವ ರೈತರು ರಾಜ್ಯಗಳ ನಡುವೆ 2 ಗಡಿ ಬಿಂದುಗಳಲ್ಲಿ ಮಂಗಳವಾರ ಹರಿಯಾಣ ಪೊಲೀಸರೊಂದಿಗೆ ಘರ್ಷಣೆ ನಡೆಸಿದರು. ಒಗ್ಗಟ್ಟನ್ನ ವ್ಯಕ್ತಪಡಿಸಿದ ಗಾಂಧಿ ಪೊಲೀಸರ ಕ್ರಮವನ್ನ ಸಂಪೂರ್ಣವಾಗಿ ತಪ್ಪು ಎಂದು ತಳ್ಳಿ ಹಾಕಿದ್ದಾರೆ. ನಾವು ನಿಮ್ಮೊಂದಿಗಿದ್ದೇವೆ, ಚಿಂತಿಸಬೇಡಿ ಎಂದು ರೈತನಿಗೆ ಭರವಸೆ ನೀಡಿದ್ರು. ಅವರು ದೇಶಕ್ಕಾಗಿ ಸಿಂಗ್ ಅವರ ಸಮರ್ಪಣೆಯನ್ನ ಶ್ಲಾಘಿಸಿದ್ದಾರೆ ಮತ್ತು ಶಭಾಷ್ ಎಂದು ಅವರನ್ನ ಹೊಗಳಿದ್ದಾರೆ. ಅವರನ್ನ ಶುಭಾಶಯಗಳೊಂದಿಗೆ ಪ್ರೋತ್ಸಾಹಿಸಿದ್ದಾರೆ. ಮಂಗಳವಾರ ರೈತ ಮುಖಂಡರು ಪ್ರತಿಭಟನಾಕಾರರ ಮೇಲೆ ಕೇಂದ್ರದ ದಾಳಿ ಎಂದು ಆರೋಪಿಸಿದರು ಮತ್ತು ಪಂಜಾಬ್ ಹರಿಯಾಣ ಗಡಿ ಬಿಂದುಗಳಲ್ಲಿ ಅಶ್ರುವಾಯು ಶೆಲ್ಗಳಿಂದ 60 ಮಂದಿ ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಇನ್ನು ಹೆಚ್ಚುವರಿಯಾಗಿ ಪ್ರತಿಭಟನಾಕಾರರು ಕಲ್ಲು ತೂರಿದ್ದರಿಂದ ಉಪ ಅಧೀಕ್ಷಕ ಸೇರಿದಂತೆ 24 ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ.